ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 13ನೇ ಜಾಗದಲ್ಲಿ GPR ಅನ್ನು ಬಳಕೆ ಮಾಡಿಕೊಂಡು ಈಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ಅಪರಾಧ ಪ್ರಕರಣದ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎಂದು ಸಾಕ್ಷಿದಾರ ತೋರಿಸಿದ್ದಂತಹ 13ನೇ ಜಾಗದಲ್ಲಿ ಅದನ್ನು ಅಗೆಯುವ ಮುನ್ನ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅಂದರೆ GPR ಸಾಧನವನ್ನು ಬಳಸಿ ಮೃತದೇಹದ ಕುರುಹನ್ನು ಆ ಸ್ಥಳದಲ್ಲಿ ಇದೆಯೇ ಎಂದು ಪರಿಶೀಲನೆ ಮಾಡಲಾಗ್ತಾ ಇದೆ. 13ನೇ ಜಾಗದಲ್ಲಿ ಅನೇಕ ಶವಗಳನ್ನು ಹೂತಿರುವುದಾಗಿ ಸಾಕ್ಷಿ ದೂರುದಾರ SITಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ಜಾಗದಲ್ಲಿ ವಿದ್ಯುತ್ ಮಾರ್ಗ ಕೂಡ ಹಾದು ಹೋಗಿದೆ. ಇಲ್ಲಿ 3 ವಿದ್ಯುತ್ ಕಂಬಗಳಿದೆ. ಆ ಜಾಗವು ಈ ಜಾಗದ ಸಮೀಪದಲ್ಲಿ ಕಿರು ಅಣೆಕಟ್ಟೆ ಇದೆ. ಹಾಗಾಗಿ ಅಲ್ಲಿ ಅಗೆಯುವ ಕಾರ್ಯ ಆರಂಭಿಸುವ ಮುನ್ನ SIT ಒಂದಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿರುವಂಥದ್ದು. GPR ಬಳಸಿ ಶೋಧ ನಡೆಸಿದ ವೇಳೆ ಆ ಜಾಗದಲ್ಲಿ ಮೃತದೇಹದ ಅವಶೇಷ ಕಂಡು ಬಂದರೆ ಮಾತ್ರ ಆ ಜಾಗವನ್ನು ಅಗೆಯಲಾಗುತ್ತೆ. ಮೃತದೇಹಗಳನ್ನು ಹೂಳಲಾದಂತಹ ಕುರುಹುಗಳು ಇದೆಯೇ ಎಂದು GPRನಲ್ಲಿ ಮೊದಲು ಪರಿಶೀಲನೆಯನ್ನು ಮಾಡಲಾಗುತ್ತೆ. ಅಲ್ಲಿ ಮೃತದೇಹದ ಅವಶೇಷ ಇರುವುದು ಖಚಿತವಾದರೆ ಮಾತ್ರ ಅಗೆಯಲಿಕ್ಕೆ ಶುರು ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 13ನೇ ಜಾಗದಲ್ಲಿ ಕಳೆಗಳನ್ನು ಕಾರ್ಮಿಕರು ಸೋಮವಾರ ಸ್ವಚ್ಛ ಮಾಡಿದ್ದಾರೆ. ಡ್ರೋನ್ ಮೂಲಕ ಆ ಜಾಗದ GPS ಲೊಕೇಶನ್ ವಿವರವನ್ನು ಪಡ್ಕೊಳ್ಳಲಾಯಿತು. ಅಲ್ಲಿ GPR ಬಳಕೆ ಕಾರ್ಯಸಾಧ್ಯತೆಯನ್ನು ಕೂಡ ಸೋಮವಾರ ಪರಿಶೀಲನೆ ಮಾಡಲಾಗಿತ್ತು. ಇವತ್ತು ಮಂಗಳವಾರ ಅಲ್ಲಿ ಮತ್ತೆ ಡ್ರೋನ್ ಮೂಲಕ GPR ಸಾಧನವನ್ನು ಹಾರಿಸಿ ಮತ್ತೆ ಶೋಧ ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಸಾಕ್ಷಿ ದೂರುದಾರ ಮೃತದೇಹಗಳನ್ನು ಹೂತಿರುವುದಾಗಿ ಹೇಳಿ ಧರ್ಮಸ್ಥಳದಲ್ಲಿ ಒಟ್ಟು 16 ಜಾಗಗಳನ್ನು ತೋರಿಸಿದ್ದಾರೆ. ಅವುಗಳಲ್ಲಿ 15 ಜಾಗ ಅವನ್ನು SIT ಈಗಾಗಲೇ ಶೋಧ ಕಾರ್ಯವನ್ನು ಪೂರ್ಣಗೊಳಿಸಿರುವಂಥದ್ದು. ಇವುಗಳಲ್ಲಿ 2 ಕಡೆ ಮಾತ್ರ ಮೃತದೇಹದ ಅವಶೇಷ ಸಿಕ್ಕಿದೆ. ಸಾಕ್ಷಿ ದೂರುದಾರ ಮೃತದೇಹವನ್ನು ಹೂತಿರುವ ಇನ್ನಷ್ಟು ಜಾಗಗಳನ್ನ ತೋರಿಸಲಿಕ್ಕೆ ಬಾಕಿ ಇದೆ. ಹಾಗಾಗಿ ಆತ ತೋರಿಸಲಿರುವಂತಹ ಜಾಗವನ್ನು ಅಗೆಯುವ ಮುನ್ನ GPR ಬಳಸುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಆದರೆ ಈ ಮೊದಲು ಅಗೆದಂತಹ ಸ್ಥಳದಲ್ಲಿ GPR ಅನ್ನು ಬಳಕೆ ಮಾಡಲಾಗುತ್ತಾ ಅನ್ನುವಂಥದ್ದಕ್ಕೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಧರ್ಮಸ್ಥಳ ಗ್ರಾಮದಲ್ಲಿ ಮೃತದೇಹ ಹೂತು ಹಾಕಲಾಗಿದೆ ಎಂಬ ಆರೋಪದ ಕುರಿತು ವಿಶೇಷ ತಂಡ ತನಿಖೆ ನಡೆಸ್ತಾ ಇರುವಂತೆಯೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ತಂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. NHRC ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಯುವರಾಜ್ ಅವರು, DYSP ರವಿ ಸಿಂಗ್ ಮತ್ತಿತರನ್ನು ಒಳಗೊಂಡಂತಹ 4 ತಂಡ ಸೋಮವಾರ ಬೆಳ್ತಂಗಡಿಯಲ್ಲಿರುವಂಥ SIT ಕಚೇರಿ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕಚೇರಿ, ಧರ್ಮಸ್ಥಳ ಠಾಣೆಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡ್ಕೊಂಡಿದೆ. ಸಾಕ್ಷಿ ದೂರುದಾರನಿಂದಲೂ ಕೂಡ ಹೇಳಿಕೆಯನ್ನು ಪಡ್ಕೊಂಡಿದೆ ಅಂತ ಗೊತ್ತಾಗಿದೆ. NHRCಯ ಕೆಲವು ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಚೇರಿಗೆ ತೆರಳಿದ್ದಾರೆ. ಗ್ರಾಮದಲ್ಲಿನ ಈಚಿನ ದಶಕಗಳಲ್ಲಿ ಸಿಕ್ಕಿದ್ದಂತಹ ಗುರುತು ಪತ್ತೆಯಾಗದ ಶವಗಳನ್ನು ವಿಲೇ ಮಾಡಿದ ಕುರಿತು ವಿವರವನ್ನು ಕೂಡ ಪಡ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಈ ಪ್ರಕರಣದ ಬಗ್ಗೆ ದೂರು ಬಂದಿಲ್ಲ. ಸ್ವಯಂ ಪ್ರೇರಿತವಾಗಿ ಪರಿಶೀಲನೆ ನಡೆಸ್ತಾ ಇದ್ದೇವೆ. ಮೃತದೇಹಗಳನ್ನು ಪಂಚಾಯಿತಿಯವರು, ಸ್ಥಳೀಯ ಠಾಣೆಯವರು ನಿಯಮ ಪ್ರಕಾರ ವಿಲೇ ಮಾಡಿದ್ದಾರೆಯೇ ಎಂಬುದನ್ನು ಪರಿಶೀಲಿಸ್ತಾ ಇದ್ದೇವೆ ಎಂದು NHRCಯ ತಂಡದ ಅಧಿಕಾರಿಯೊಬ್ಬರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಈಚಿನ ದಶಕಗಳಲ್ಲಿ ಮೃತದೇಹಗಳ ವಿಲೇವಾರಿಗೆ ಎಷ್ಟು ಕಾರ್ಮಿಕರನ್ನು ಬಳಸಿಕೊಳ್ಳಲಾಗಿದೆ, ಅವರಲ್ಲಿ ಯಾರಾದರೂ ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆಯೇ ಎಂಬಂತಹ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮೃತದೇಹಗಳ ವಿಲೇವಾರಿ ಮಾಡಿದಂಥ ಕಾರ್ಮಿಕರು ಗ್ರಾಮದಲ್ಲೇ ವಾಸವಾಗಿದ್ದು ಅವರ ಮನೆಗಳಿಗೂ ತೆರಳಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿರುವ ವ್ಯಕ್ತಿಯೊಬ್ಬರನ್ನು ಗ್ರಾಮ ಪಂಚಾಯಿತಿ ಕಚೇರಿಗೆ ಕರೆಸಿಕೊಂಡು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ವಿಶೇಷ ತನಿಖಾ ತಂಡದವರು ಧರ್ಮಸ್ಥಳ ಬಾಹುಬಲಿ ಬೆಟ್ಟಕ್ಕೆ ತೆರಳುವ ದಾರಿ ಬದಿಯಲ್ಲಿ ಶನಿವಾರ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಆ ಸ್ಥಳಕ್ಕೂ ಕೂಡ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಪತ್ತೆಯಾಗದ ಪ್ರಕರಣ ಅಂಥೇಳಿ 39 ವರ್ಷದ ಹಿಂದೆ ಬಹಳ ದೊಡ್ಡ ಸಂಚಲನವನ್ನು ಮೂಡಿಸಿದ್ದಂಥ ಪ್ರಕರಣ ಅದು ಪದ್ಮಲತಾ ಅವರದು. ಈ ಪ್ರಕರಣವನ್ನು ಮರುತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಪದ್ಮಲತಾ ಅವರ ಅಕ್ಕ ಇಂದ್ರಾವತಿಯವರು ಬೆಳ್ತಂಗಡಿ SIT ಕಚೇರಿಗೆ ದೂರನ್ನು ಕೂಡ ನೀಡಿದ್ದಾರೆ. ಈ ವೇಳೆ ಮಾತನಾಡಿದಂಥ ಅವರು 1986 ಡಿಸೆಂಬರ್ 22ರಂದು ಅಪಹರಣಕ್ಕೊಳಗಾದ ಪದ್ಮಲತಾ ಅವರ ಮೃತದೇಹ
1987 ಫೆಬ್ರವರಿ 17ರಂದು ನೆರೆಯ ಹೊಳೆಯ ಬದಿಯಲ್ಲಿ ಸಿಕ್ಕಿತ್ತು. ಈ ಕುರಿತು ನ್ಯಾಯ ಇನ್ನೂ ನಮಗೆ ಸಿಕ್ಕಿಲ್ಲ. ಮರು ತನಿಖೆಗೆ ಕೋರಿ SITಗೆ ದೂರನ್ನು ನೀಡಲಾಗಿದೆ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಒಂದು ಕಡೆ ಶೋಧ ಕಾರ್ಯ ತೀವ್ರಗತಿಯಲ್ಲಿ ನಡೀತಾ ಇದೆ. GPR ತಂತ್ರಜ್ಞಾನವನ್ನು ಕೂಡ ಬಳಸಿ ಇವತ್ತು ಶೋಧ ಕಾರ್ಯ ನಡೀತಾ ಇದೆ. ಮುಂದೇನಾಗುತ್ತೋ ಅನ್ನೋದನ್ನು ಕಾದು ನೋಡೋಣ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.